ಯಾಕೆ ಮಧು ಅವ್ರಿಗೆ ದರ್ಶನ್ ಅಂದ್ರೆ ಅವ್ರು ಹುಚ್ಚು ಪ್ರೀತಿ ಅಂತ? ಇವಾಗ ನಾನು ಈ ಇಂಡಸ್ಟ್ರಿ ಬರೋದು ಅವರೇ ರೀಸನ್. ಖುಷಿ ಪಟ್ಟರು, ಒಳ್ಳೇದಾಗ್ಲಿ, ಮಾಡು, ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆ ಅಂತ ಹೇಳಿದ್ರು. 6 ಜನರನ್ನ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ರು. ಸಡನ್ ಆಗಿ ಇದ್ದಕ್ಕಿದ್ದಂತೆ ಆ 6 ಜನರನ್ನ ಅನ್ಫಾಲೋ ಮಾಡ್ತಾರೆ. ಅನ್ಫಾಲೋ ಮಾಡಿದ ತಕ್ಷಣ ಯಾವುದೋ ಸಂಬಂಧಗಳು ಕ್ಲೋಸ್ ಆಗೋದಾಗ್ಲಿ, ದೂರ ಆಗೋದಾಗ್ಲಿ ಅದಾಗಲಿ. ಸೋಷಿಯಲ್ ಮೀಡಿಯಾ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಏನಾಗಿದೆ ಅಂತ ಕ್ಲಾರಿಟಿ ತಗೊಂಡು ಮಾತಾಡೋದು, ಸುಮ್ಮನೆ ಕ್ವಶನ್ ರೈಸ್ ಮಾಡ್ಕೊಂಡು ಮಾತಾಡೋದು ತುಂಬಾ ವ್ಯತ್ಯಾಸ ಇರುತ್ತೆ. ಮಾತಾಡ್ತಿರುವಂತ ಫ್ಯಾನ್ಸ್ಗೆ ಹೇಳ್ತೀರಾ? ಸಿನಿಮಾ ಹೊರತುಪಡಿಸಿ ಅವ್ರಿಗೆ ಯಾವುದೇ ಪರಿಸ್ಥಿತಿ ಆದ್ರೂ ನಾವು ಜೊತೆ ನಿಂತ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ಯಾರ್ಯಾರು ಮಕ್ಕಳ ಹೆಂಗೆ ಅಂತ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಟ್ರೈಲರ್ ಲಾಂಚ್ಗೆ ಡಿಬಾಸ್ ಬೇಕು, ಪೋಸ್ಟರ್ ಲಾಂಚ್ಗೆ ಡಿಬಾಸ್ ಬೇಕು, ಪ್ರೀ ರಿಲೀಸ್ ಇವೆಂಟ್ಗೆ ಡಿಬಾಸ್ ಬೇಕು. ಅದೇ ಡಿಬಾಸ್ಗೆ ಪ್ರಾಬ್ಲಮ್ ಬಂದಾಗ ಯಾರು ಬರಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. 15 ವರ್ಷಗಳಿಂದನೂ ಸಹ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾ, ಹಾಗೇನೆ 7 ವರ್ಷಗಳಿಂದ ಹಲವಾರು ಡಿಸ್ಟಿಕ್ ಹಾಗೇನೆ ಇಂಟರ್ನ್ಯಾಷನಲ್ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಲವಾರು ಅವಾರ್ಡ್ಗಳನ್ನ ಪಡೆದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಫಿಟ್ನೆಸ್ ಫ್ರೀಕ್ ಮಧು ಗೌಡ ಅವರು. ಮಧು ಅವರೇ, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಯಾವೆಲ್ಲ ಸೆಲೆಬ್ರಿಟಿಗಳಿಗೆ ಟ್ರೈನ್ ಅಪ್ ಮಾಡುವಂತಹ ಅವಕಾಶ ಸಿಕ್ಕಿತ್ತು ಅಂತ? ಅವಾಗ ಹೇಳಿದ್ನಲ್ಲ, ಶ್ಯಾಮ್ ಅಂತ ಅವ್ರಿಗೆ ಆ ಜಿಮ್ ಅಲ್ಲಿ ನಂಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಸಿಕ್ಕಿದ್ರೆ ಅಲ್ಲಿ ಸಾಧಕ್ ವಕೀಲ ಸರ್ ಬರ್ತಾ ಇದ್ರು. 2014-15 ಅಲ್ಲಿ ಪರ್ಸನಲ್ ಟ್ರೈನರ್ ಆಗಿದ್ದಾಗ ಅವ್ರ ಮಗನ್ ಟ್ರೈನ್ ಮಾಡ್ತಿದ್ದೆ. ಸುರಾಗ್ ಅವ್ರ ಮಗ, ದೊಡ್ಡವ್ರ ಮಗ, ಅವ್ರ ಮಗನ್ ಟ್ರೈನ್ ಮಾಡ್ತಾ ಇದ್ದೆ. ಫ್ರೀ ಇದ್ದಾಗ ಸಾಧಕ್ ವಕೀಲ ಸರ್ಗೆ ಅವ್ರಿಗೆ ಟ್ರೈನ್ ಮಾಡ್ದೆ. ಅವ್ರು ಒಂದ್ 2-3 ಸತಿ ಆಚೆ ಹೊರಗಡೆ ಕರ್ಕೊಂಡು ಹೋಗಿದ್ರು. ಅವಾಗಲೇ ನಾನು ದುನಿಯಾ ವಿಜಯ್ ಅವ್ರನ್ನೆಲ್ಲ ಅವ್ರ ಜೊತೆಲಿ ಅವ್ರು ಹೆಂಗೆ ಅಂದ್ರೆ ಜೊತೆಲೆ ಕರ್ಕೊಂಡೋಗಿ ಅವ್ರು ಏನ್ ತಿಂತಾರೋ ನಮಗೂ ಅದೇ, ಅವ್ರು ಯಾವ ರೂಮಲ್ಲಿ ಇರ್ತಾರೋ ನಮಗೂ ಅದೇ. ಬಟ್ ನಾನು ದುನಿಯಾ ವಿಜಯ್ ಅವ್ರನ್ನ ಅವತ್ತು ನಾನು ಫಸ್ಟ್ ಟೈಮ್ ನಾನು ನೋಡಿದ್ದು ಅವಾಗ ಮಾಸ್ತಿಗುಡಿ ಶೂಟಿಂಗ್ ಸ್ಟಾರ್ಟ್. ಅವಾಗ ಫೋಟೋ ಶೂಟಿಂಗ್ ಅಂದ್ಬಿಟ್ಟು ಬಂದಿದ್ರು. ಬಟ್ ನಾನು ಸಾಧಕ್ ವಕೀಲ ಸರ್ ಜೊತೆ ಹೋಗಿದ್ದೆ ಯಾವ್ದೋ ಸಮ್ ಫಂಕ್ಷನ್ಗೆ. ಬಟ್ ರಿಯಲ್ ಕ್ರೇಜ್ ನಾನು ನೋಡಿದ್ದೆ, ಒಬ್ಬ ಕಾಮಿಡಿಯನ್ಗೆ ಅಷ್ಟು ಕ್ರೇಜ್ ನಾನು ನೋಡಿದ್ದೆ ಅವಾಗ ಶಿವಮೊಗ್ಗದಲ್ಲಿ. ಅವಾಗ ಹೋಟ್ಲಲ್ಲಿ ಬಂದ್ರು. ಹೋಟ್ಲಲ್ಲಿ ನಾವು ಎಲ್ಲ ಒಂದೇ ರೂಮ್ ಮಲಗಿದ್ವಿ. ಬೆಳಗ್ಗೆ ದುನಿಯಾ ವಿಜಯಣ್ಣ ಬಂದ್ರು. ವೈಟ್ ಬಿಯರ್ಡ್ ಮತ್ತೆ ಕಾಕಿ ಶರ್ಟ್, ಕಾಕಿ ಪಂಚೆ. ಅವರು ಮತ್ತೆ ನಾಗಶೇಖರ್ ಮತ್ತೆ ಪ್ರೊಡ್ಯೂಸರು ನಂಗೆ ಗುರುತೇ ಸಿಕ್ತಿಲ್ಲ. ಅವ್ರು ಆ ಗೆಟಪ್ ಅಲ್ಲಿ ಇದ್ರು. ಅದು ಸ್ಕಾಫ್ ಎಲ್ಲ ಕಟ್ಕೊಂಡು ಎಲ್ಲ ಒಳ್ಳೆ ಸ್ವಾಮೀಜಿಗಳ ತರ ಬಂದ್ರು ಅವರು. ಇಲ್ಲಿ ಸಾವದವರು ಇಲ್ವಾ ಹಂಗೆ ಅಂತ ಬಂದಾಗ ನಂಗೆ ಯಾರು ಅಂತಾನೆ ಗೊತ್ತಿಲ್ಲ. ಹೆಂಗ್ ಇನ್ಫಾರ್ಮೇಶನ್ ಕೊಡ್ಲಿ? ಅವ್ರ ಒಳಗಡೆ ಸ್ನಾನ ಮಾಡ್ತಾ ಇದ್ರು. ಆಮೇಲೆ ನೀವ್ ಯಾರು ಹಂಗೆ ಹಿಂಗೆ ಅಂತ ಹೇಳಿದ್ರು. ಇಲ್ಲ ಸರ್, ನಾವು ಅವರು ಟ್ರೈನರ್ಸ್ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ರು ಇದ್ವಿ ರೂಮಲ್ಲಿ. ಅವಾಗ ನಾವು ಟ್ರೈನರ್ಸ್ ಅಂದ ತಕ್ಷಣ ಅವ್ರು ನಮ್ಗೆ ಕೊಟ್ಟಿದ್ ಮರ್ಯಾದೆನೆ ಬೇರೆ. ದುನಿಯಾ ವಿಜಯಕ್ಕೆ ಅವರೊಬ್ರು ಟ್ರೈನರ್, ಅವರೊಬ್ರು ಬಾಡಿ ಬಿಲ್ಡರ್, ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅವ್ರಿಗೆ. ಅದಕ್ಕೆ ಲಾಕ್ ಡೌನ್ ಅಲ್ಲಿ ಅವರೊಬ್ಬರೇ ವಾಯ್ಸ್ ರೈಸ್ ಮಾಡಿದ್ದು. ಜಿಮ್ ಟ್ರೈನರ್ಸ್ ಗಳ ಬಗ್ಗೆ, ಜಿಮ್ ಬಗ್ಗೆ ಆಗ್ಲಿ ಅವರೊಬ್ಬರೇ ವಾಯ್ಸ್ ರೈಸ್ ಮಾಡಿದ್ದು. ನಾವು ಜಿಮ್ ಟ್ರೈನರ್ಸ್ ಅಂದ ತಕ್ಷಣ ನಮ್ಮ ಮೇಲೆ ರೆಸ್ಪೆಕ್ಟೇ ಚೇಂಜ್ ಆಗುತ್ತೆ ಅವ್ರಿಗೆ. ಹೌದಾ, ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅವಾಗ ಶೇಕ್ ಅಂದ್ಬಿಟ್ಟು ಅವಾಗ ಏನೋ ಒಂಥರ ಸಮಾಧಾನ ಆಯ್ತು. ಬಟ್ ಇನ್ನ ಫ್ಯೂಚರ್ ಅನ್ಕೊಂಡಿದೀನಿ. ಬಟ್ ಸೀರಿಯಲ್ ಆರ್ಟಿಸ್ಟ್ಗಳನ್ನ ಸುಮಾರು ಜನ ಟ್ರೈನ್ ಮಾಡಿದೀನಿ. ಬಟ್ ಇನ್ ಮುಂದೆ ನೋಡೋಣ ಯಾರ ಆಪರ್ಚುನಿಟಿ ಸಿಗುತ್ತೆ ಅಂತ. ಸಿಕ್ಕರೆ 100% ಖಂಡಿತ ಮಾಡೇ ಮಾಡ್ತೇನೆ. ಇನ್ನೂ ಒಂದು ವಿಚಾರ ಏನಂತಂದ್ರೆ, ದರ್ಶನ್ ಅವರ ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತಹ ವಿಚಾರ, 6 ಜನರನ್ನ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ರು. ಸಡನ್ ಆಗಿ ಇದ್ದಕ್ಕಿದ್ದಂತೆ ಆ 6 ಜನರನ್ನ ಅನ್ಫಾಲೋ ಮಾಡ್ತಾರೆ. ಇದು ಎಲ್ಲೋ ಒಂದ್ ಕಡೆ ದರ್ಶನ್ ಅವರ ಫ್ಯಾನ್ಸ್ ಮಧ್ಯೆ ಗೊಂದಲದ ಚರ್ಚೆಯಾಗಿ ಉಳಿತಾ ಇದೆ. ಸೊ ನೀವೊಬ್ಬ ಅಭಿಮಾನಿಯಾಗಿ ಏನ್ ಹೇಳ್ತೀರಾ ಅಂತ? ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಫಾಲೋ ಮಾಡಿದ ತಕ್ಷಣ ಯಾವುದೋ ಸಂಬಂಧಗಳು ಕ್ಲೋಸ್ ಆಗೋದಾಗ್ಲಿ, ದೂರ ಆಗೋದಾಗ್ಲಿ ಅದಾಗಲಿ. ಸೋಷಿಯಲ್ ಮೀಡಿಯಾ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಇವಾಗ ಅವರಿಬ್ರು ಎಲ್ಲ ಕಡೆನೂ ಹೇಳ್ಕೊಂಡಿದ್ದಾರೆ ತಾಯಿ ಮಗ ಅಂತ. ಅಷ್ಟು ಈಸಿಯಾಗಿ ತಾಯಿ ಮಗನ ಸಂಬಂಧ ಜಸ್ಟ್ ಅನ್ಫಾಲೋ ಮಾಡೋದ್ರಲ್ಲಿ ಹೆಂಗ್ ಕಟ್ ಆಗ್ಬಿಡುತ್ತೆ? ಅದಕ್ಕೆ ಅರ್ಥನೇ ಇರಲ್ಲ. ಇವಾಗ ಅವರೊಬ್ರು ಅನ್ಫಾಲೋ ಮಾಡಿಲ್ಲ. ಡಿ ಕಂಪ್ನಿ ಫಾಲೋ ಮಾಡಿ ಅದನ್ನು ಅನ್ಫಾಲೋ ಅದು. ಡಿ ಕಂಪ್ನಿ ಅಂದ್ರೆ ಫ್ಯಾನ್ಸ್ ಪೇಜ್, ಅಫಿಷಿಯಲ್ ಫ್ಯಾನ್ಸ್ ಪೇಜ್, ಅದನ್ನೇ ಮಾಡಿ ಆಗ. ಸೊ ಇವಾಗ ಅವರು ಒಂದು ಪರ್ಸನಲ್ ಆಗಿ ಅನ್ಫಾಲೋ ಇಂದ ಒಬ್ರು ಸಂಬಂಧಗಳನ್ನ ಜಡ್ಜ್ ಮಾಡಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಇವಾಗ ಮುಂಚೆ ಫಾಲೋ ಮಾಡ್ತಿದ್ರು, ಇವಾಗ ಅವ್ರಿಗೆ ಗೊತ್ತಿದೆ ನಮ್ಮ ಜೊತೆ ನಿಂತವ್ರು ಯಾರು, ಅವ್ರ ಜೊತೆ ನಿಂತಿದ್ಯಾರು ಅವ್ರ ಫ್ಯಾಮಿಲಿ ಮಾತ್ರನೇ. ಬಟ್ ಅವ್ರ ಫ್ಯಾನ್ಸ್ ಅಷ್ಟೇ. ಇವಾಗ ಅವ್ರಿಗೆ ಅಷ್ಟೇ ಸಾಕು. ಇವಾಗ ನೋಡಿ ಎಲ್ಲಾರ ಕಾಣಿಸ್ಕೊತಾ ಇದಾರೆ. ಇವಾಗ ಯಾವುದೇ ಫಂಕ್ಷನ್ಸ್ ಇಲ್ಲ, ಏನಂದ್ರೆ ಏನಿಲ್ಲ, ಇಷ್ಟ ಆಗಿದ ಕಡೆ ಹೋಗ್ತಾರೆ, ಇಲ್ಲ ಅಂದ್ರೆ ಆ ಥರ. ಅದರಿಂದ ಅನ್ಫಾಲೋ ಇಂದ ಒಂದು ಸಂಬಂಧಗಳು ಹಾಳಾಗುತ್ತೆ, ಕೂಡುತ್ತೆ ಅನ್ನೋದೆಲ್ಲ
ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ರಿಯಲ್ ಅವೆಲ್ಲ ವರ್ಕ್ ಬಟ್ ಆಗಲ್ಲ. ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದ್ಯಾ, ಬಿಕಾಸ್ ಯಾಕಂತಂದ್ರೆ ಅವ್ರು ಅನ್ಫಾಲೋ ಮಾಡಿರೋ ಬೆನ್ನಲ್ಲೇನೆ ಅಂಬರೀಶ್ ಅವರ ಒಂದು ಮೊಮ್ಮಗನ ನಾಮಕರಣ ನಡೆಯುತ್ತೆ. ಅದಕ್ಕೂ ಕೂಡ ದರ್ಶನ್ ಅವರು ಗೈರಾಗ್ತಾರೆ. ಇನ್ವೈಟ್ ಇದೆಯಾ ಇಲ್ವಾ ಅಂತಾನೂ ಸಹ ಗೊತ್ತಿಲ್ಲ. ಇನ್ವೈಟ್ ಮಾಡಿದಾರಾ ಇನ್ವೈಟ್ ಮಾಡಿಲ್ವಾ ಅನ್ನುವಂಥದ್ದು ಕೂಡ ದರ್ಶನ್ ಅವರ ಫ್ಯಾನ್ಸ್ ಮಧ್ಯೆ ಬಟ್ ಎಲ್ಲೋ ಒಂದ್ ಕಡೆ ಕ್ಲಾರಿಟಿ ಚರ್ಚೆ ಕೊಡಕ್ ಆಗ್ತಿದೆ. ಆಗಲ್ವಲ್ಲ. ಕರ್ದಿಲ್ವೋ ಗೊತ್ತಿದ್ರೆ ಹೇಳ್ಬೋದು. ಅದು ಅಲ್ಲಿ ಏನ್ ನಡೆದಿದೆ ಅಂತಾನೆ ಗೊತ್ತಿಲ್ದಿರ ಕ್ಲಾರಿಟಿ ಏನ್ ಮಾಡಕ್ಕಾಗಲ್ಲ. ಈಗ ಬಟ್ ಸುಮ್ನೆ ಚರ್ಚೆ ಅಂತೂ ಆಗ್ತಿದೆ. ಚರ್ಚೆ ಆಗ್ತಿದೆ. ಬಟ್ ಅಲ್ಲಿಂದ ಅವ್ರು ಇವ್ರನ್ನ ಇನ್ವೈಟ್ ಮಾಡಿದಾರೋ ಇಲ್ಲ ಇವ್ರು ಹೋಗೋ ಪರಿಸ್ಥಿತಿಯಲ್ಲಿ ಇಲ್ವೋ. ಯಾಕಂದ್ರೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಪಾಸ್ ಆಗಿತ್ತು. ಇವ್ರ ಶೆಡ್ಯೂಲ್ ಕಂಟಿನ್ಯೂಸ್ ಶೂಟ್ ಮಾಡ್ತಾ ಇದಾರೆ ಇವಾಗ. ಬಟ್ ಆಗ್ದೇನೋ ಇರ್ಬೋದು. ಇವತ್ತ ಆಮೇಲೆ ಹೋದ್ರು ಹೋಗ್ಬೋದು. ಅಫಿಷಿಯಲ್ ಆಗಿ ಬರಕ್ ಆಗಲ್ಲ ಇವಾಗ. ಸೊ ಹಂಗಾಗಿ ಇವಾಗ ಅವ್ರು ಇನ್ವೈಟ್ ಮಾಡಿಲ್ವೋ ಯಾರು ಗೊತ್ತು. ದೂರದಿಂದ ಜಡ್ಜ್ ಮಾಡಕ್ ಆಗಲ್ಲ ಅಷ್ಟು ಈಸಿಯಾಗಿ. ಸೊ ಹಂಗೆ ನೀವು ಅಭಿಮಾನಿಯಾಗಿ ಏನ್ ಹೇಳ್ತೀರಾ ಅಂತ. ಕೆಲವೊಂದ್ ಕಡೆ ಅಭಿಮಾನಿಗಳ ಮಧ್ಯೆ ಚರ್ಚೆ ಆಗ್ತಿರೋದ್ರಿಂದ ಚರ್ಚೆ ಸಾವಿರ ಚರ್ಚೆಗಳಾಗುತ್ತೆ. ಎಲ್ಲದಕ್ಕೂ ತಲೆ ಕೆಡ್ಸ್ಕೊಂಡ್ರೆ ಅದರಿಂದನೇ ಸ್ಟಾರ್ ವರ್ಗಳಾಗೋದು. ಇವ್ರ ಕಡೆಯಿಂದ ಅವ್ರ ಕಡೆಯವ್ರಿಗೆ, ಅವ್ರ ಕಡೆಯಿಂದ ಇವ್ರ ಕಡೆಯವ್ರಿಗೆ ಏನಾಗಿದೆ ಅಂತ ಕ್ಲಾರಿಟಿ ತಗೊಂಡ್ ಮಾತಾಡೋಕು, ಸುಮ್ನೆ ಕ್ವಶನ್ ರೈಸ್ ಮಾಡ್ಕೊಂಡು ಮಾತಾಡೋಕು ತುಂಬಾ ವ್ಯತ್ಯಾಸ ಇರುತ್ತೆ. ಇವಾಗ ಅವ್ರ ಮುಂದೋದೇನಿ ಎಲ್ಲೇ ಹೋದ್ರು ಭೂಮಿ ಗುಂಡುಗಿದೆ. ಎಲ್ಲಿ ಒಂದಿನ ಸಿಗ್ತಾರೆ. ಅದಕ್ಕೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಅಭಿಷೇಕ್ ಅವರು ಒಂದ್ಸಲ ಮೀಡಿಯಾ ಬಂದೇ ಬರ್ತಾರೆ. ಅವಾಗ ಈ ಕ್ವಶನ್ ರೈಸ್ ಆಗೇ ಆಗುತ್ತೆ. ಡಿ ಬಾಸ್ ಕೂಡ ಮೀಡಿಯಾ ಮುಂದೆ ಬಂದಾಗ ಈ ಕ್ವಶನ್ ರೈಸ್ ಆಗುತ್ತೆ. ಸುಮಲತಾ ಮೇಡಮ್ ಅವರು ಬಂದಾಗ ಕ್ವಶನ್ ರೈಸ್ ಆಗೇ ಆಗುತ್ತೆ. ಬಟ್ ಕನ್ಕ್ಲೂಷನ್ ಸಿಕ್ಕಿದಾಗ ಅವರೆಲ್ಲ ಬರಬೇಕು. ಸಿಗ್ದಿರ ಸುಮ್ನೆ ನಾವೇ ಕ್ವಶನ್ ರೈಸ್ ಮಾಡ್ಕೊಂಡು ನಾವೇ ಕ್ವಶನ್ ಆನ್ಸರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಅರ್ಥ ಇಲ್ಲ. ಅದ್ರಲ್ಲಿ ಅದು ಏನ್ ನಡೆದಿದೆ ಅಂತ ಗೊತ್ತಾದ್ರೆ ಕ್ಲಾರಿಟಿ ಕೊಡ್ಬೋದು. ಏನ್ ನಡೆದಿದೆ ಅಂತ ಗೊತ್ತಾಗಿಲ್ವಲ್ಲ. ಹಾಗೆ ಸೊ ನಿಮ್ ಫ್ಯಾನ್ಸ್ಗೆ ಮಾತಾಡ್ತಿರುವಂತ ಫ್ಯಾನ್ಸ್ಗೆ ಏನ್ ಹೇಳ್ತೀರಾ? ಫ್ಯಾನ್ಸ್ಗೆ ಎಲ್ಲ ಹಿಂಗೆ ಏನಂದ್ರೆ ಒಗ್ಗಟ್ಟಾಗಿರೋಣ. ನಮ್ಗೆ ಅವ್ರಿಗೆ ನಾವು ನಮ್ದು ಹಿಂಗೆ ಬಾಂಡಿಂಗ್ ಅಂದ್ರೆ ಡಿ ಬಾಸ್ ನಮ್ಮನ್ನ ಬಿಟ್ಕೊಡಲ್ಲ, ನಾವು ಡಿ ಬಾಸ್ ಬಿಟ್ಕೊಡಲ್ಲ. ಆ ತರ ಬಾಂಡಿಂಗ್ ಆಗೋಗಿದೆ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ಸಿನಿಮಾ ಹೊರತುಪಡಿಸಿ ಅವ್ರಿಗೆ ಯಾವುದೇ ಪರಿಸ್ಥಿತಿ ಆದ್ರೂ ನಾವು ಜೊತೆಲಿ ನಿಂತ್ಕೋತೀವಿ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ಪ್ರತಿ ಸಿನಿಮಾದಲ್ಲೂ ಅಷ್ಟೇ ಅವ್ರ ಜೊತೆ ಯಾರು ನಿಂತ್ಕೊಂಡಿರ್ತಾರೆ. ನೆಕ್ಸ್ಟ್ ದಿನಕರಣ್ಣ ಅವ್ರು ಆಕ್ಟನ್ ಮಗನ್ ಲಾಂಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಜೊತೆಲಿ ನಿಂತ್ಕೋತೀವಿ. ಧನ್ವೀರ್ ಅವ್ರ ಜೊತೆ ನಿಂತ್ಕೋತೀವಿ. ಹೆಂಗೆ ಅಂದ್ರೆ ನಾವೇ ಡಿಸೈಡ್ ಮಾಡ್ಕೋತೀವಿ. ನಾವು ಯಾರ ಜೊತೆ ನಿಂತ್ಕೋಬೇಕು ಯಾರ ಜೊತೆ ನಿಂತ್ಕೋಬೇಕು ಅಂತ ಡಿಸೈಡ್ ಮಾಡ್ಕೋತೀವಿ. ನೀವು ದರ್ಶನ್ ಅವರ ಪಕ್ಕ ಅಭಿಮಾನಿ ಆಗಿರೋದ್ರಿಂದ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ದರ್ಶನ್ ಅವರು ಅಂತಂದ್ರೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಅವ್ರಿಗೆ ಫ್ಯಾನ್ ಬೇಸ್ ಇದೆ. ಸೊ ಈಗ ಮೊನ್ನೆ IPL ಅಲ್ಲೂ ಸಹ ಅಷ್ಟೇ ದರ್ಶನ್ ಅವರ ಸಾಂಗ್ ಪ್ಲೇ ಮಾಡಿದ ತಕ್ಷಣ ಅಭಿಮಾನಿಗಳಲ್ಲಿರುವಂತಹ ಕೂಗು ಉಕ್ಕುರಿತಾ ಇತ್ತು. ಸೊ ನಾನು ಕೇಳುವಂತ ಕ್ವಶನ್ ಏನಂತಂದ್ರೆ, ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ್ಮೇಲೆ ಏನು ಒಂದು ಡಿ ಗ್ಯಾಂಗ್ ಆಗಿರ್ಬೋದು ಅಥವಾ ಗಜಪಡೆ ಆಗಿರ್ಬೋದು, ಅಷ್ಟು ಜನಗಳ ಮಧ್ಯೆ ಧನ್ವೀರ್ ಅವರು ಬಿಟ್ರೆ ಬೇರೆ ಯಾರು ಕಾಣಿಸ್ಕೊಂಡಿಲ್ಲ. ಬಿಕಾಸ್ ಯಾಕೆಂತಂದ್ರೆ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ದರ್ಶನ್ ಅವ್ರು ಬೇಕು, ಯಾವ ಟ್ರೈಲರ್ ಲಾಂಚ್ ಆದ್ರೆ ದರ್ಶನ್ ಅವ್ರು ಬೇಕು. ಏನೋ ಒಂದು ದರ್ಶನ್ ಅವ್ರಿಗೆ ಏನೋ ಒಂದು ಕಷ್ಟ ಬಂದಿದೆ ಅಂತಾಗ ಅವ್ರು ಯಾರು ಬಂದಿರ್ಲಿಲ್ಲ. ಏನ್ ಹೇಳ್ತೀರಾ ಒಬ್ಬ ಅಭಿಮಾನಿಯಾಗಿ ಹಾಗೂ ನಿಮ್ಮ ಅಭಿಮಾನಿಗಳ ಪರವಾಗಿ? ಆ ಟೈಮಲ್ಲಿ ಯಾರ್ಯಾರು ಮಕ್ವಾಡ ಹೆಂಗೆ ಅಂತ ನಮ್ಗೆ ಕ್ಲೀನಾಗಿ ಗೊತ್ತಾಯ್ತು. ಇವಾಗ ನಾವು ಮುಂಚೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ವಿ. ಟ್ರೈಲರ್ ಲಾಂಚ್ಗೆ ಡಿ ಬಾಸ್ ಬೇಕು, ಪೋಸ್ಟರ್ ಲಾಂಚ್ಗೆ ಡಿ ಬಾಸ್ ಬೇಕು, ಪ್ರೀ ರಿಲೀಸ್ ಇವೆಂಟ್ಗೆ ಡಿ ಬಾಸ್ ಬೇಕು. ಅದೇ ಡಿ ಬಾಸ್ಗೆ ಪ್ರಾಬ್ಲಮ್ ಬಂದಾಗ ಯಾರು ಬೇಡ. ಇದು ಸರಿ. ಇವಾಗ ನೋಡ್ಕೊಂಡಿದ್ವಿ. ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಜೊತೆಲಿ ನಿಂತವ್ರು ಯಾರು. ನಮಗೂ ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತೆ. ಇವಾಗ ಯಾವ ಜೊತೆ ಅವ್ರ ಆ ಟೈಮಲ್ಲಿ ಇವಾಗ ಧನ್ವೀರ್ ಅವ್ರಿಗೆ ಫಸ್ಟ್ ಮೂವಿಯಿಂದನೂ ಇವತ್ತು 3 ಮೂವಿ, ಇವಾಗ 4ನೇ ಮೂವಿ ರಿಲೀಸ್ ಆಗ್ತದೆ. ಅಲ್ಲಿವರೆಗೂ ಜೊತೆಲಿ ನಿಂತಿದ್ದಾರೆ. ಅದೇ ಥರ ಸುಮಾರು ಜನ ನಿಂತ್ಕೊಂಡ್ರು. ಕೊನೆಗೆ ಬಂದಿದ್ದು ಯಾರು? ಒಬ್ಬರೇ. ಮನುಷ್ಯಂಗೆ ನಿಯತ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ಬರೀ ಸಪೋರ್ಟ್ ಮಾಡಿದ್ರು ಅಂತಾನೆ ಯಾವುದೇ ವ್ಯಕ್ತಿ ಬಗ್ಗೆ ಆಗಲಿ ಆದರೆ ಒಂದು ಒಳ್ಳೇದು ಮಾತಾಡ್ಬೇಕು, ಕೆಟ್ಟದಂತ ಮಾತಾಡಕ್ಕೆ ಹೋಗ್ಬಾರ್ದು. ಇವಾಗ ನಾವು ಕಂಡುಕೊಂಡಿದ್ದೀವಿ ಯಾರು ಬೇಕು ಯಾರು ಬೇಡ ಅಂತ ನಾವು ಡಿಸೈಡ್ ಮಾಡ್ಕೋತೀವಿ. ಅವ್ರ ಜೊತೆ ಯಾರು ಇರ್ತಾರೆ ನಾವು ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ. ಅದು ಬಿಟ್ರೆ ನಾವು ಇನ್ಯಾರೂ ಸಪೋರ್ಟ್ ಮಾಡಲ್ಲ, ಅವರೊಬ್ಬರೇ ಅಷ್ಟೇ. ಏನ್ ಹೇಳಕ್ ಇಷ್ಟಪಡ್ತೀರಾ ದರ್ಶನ್ ಅವರ ಒಂದು ಕಟ್ಟಾಭಿಮಾನಕ್ಕೆ? ಅವ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. ನಾವು ಇವಾಗ ನನ್ನ ಈ ಇಂಡಸ್ಟ್ರಿ ಬರೋಕೆ ಅವರೇ. ಇವಾಗ ಅದೇ ಅವರೇ ರೀಸನ್. ಸಾರಥಿ ಮೂವಿ ದರ್ಶನ್ ಅಣ್ಣ ದಿನಕರಣ್ಣನೇ ಅವರೇ ಕಾರಣ ಈ ಫಿಟ್ನೆಸ್ ಇಂಡಸ್ಟ್ರಿ ಬರಕ್. ಮೊನ್ನೆ ಫಾರ್ಮ್ ಹೌಸ್ಗೆ ಹೋದಾಗೂ ನಾನು ಹೇಳ್ದೆ ಹಿಂಗೆ ಅಂತ. ನನಗೆ ರೇಕ್ಸರು ನಂದೇನ್ ಬಾಡಿ ಐತೆ ಅಂತ ಸ್ಟಾರ್ಟ್ ಮಾಡಿದ್ವು ಹಂಗೆ ಅಂದ್ರೆ. ಅವಾಗ ನಾನು ಆ ಫಿಸಿಕ್, ನಾನು ಇವಾಗ ಈ ಫಿಸಿಕ್ ಇದ್ದೆ. ಅವ್ರ ಪರ್ಸನಾಲಿಟಿ ನಂಗೆ ಇವಾಗೇ ಭಯ ಆಗುತ್ತೆ.
ಇನ್ನು ಅವಾಗ ಫಿಸಿಕ್ ನೋಡಿದ್ದು ಅಂದ್ರೆ ನಮ್ಗೆ ಇನ್ನೂ ಅವಾಗ ಬಾಡಿ ಇತ್ತು ಅಂತಾನೆ ಅರ್ಥ. ಸೊ ಹೇಳ್ದೆ, ಖುಷಿ ಪಟ್ಟರು, ಒಳ್ಳೇದಾಗ್ಲಿ ಮಾಡು, ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆ ಅಂತ ಹೇಳಿದ್ರು. ಸೊ ಅವ್ರ ಜೊತೆ ನಾವು ಅವ್ರ ಜೊತೆ ನಿಲ್ತೀವಿ, ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ಮುಂದಿನ ದಿನಗಳಲ್ಲಿ ದರ್ಶನ್ ಅವ್ರಿಗೆ ಒಂದು ಫಿಟ್ನೆಸ್ ಟ್ರೈನಿಂಗ್ ಮಾಡುವಂತಹ ಅವಕಾಶವನ್ನ ಸಿಕ್ಕಿದ್ರೆ ಹೆಂಗ್ ಫೀಲ್ ಅನ್ಸುತ್ತೆ? 101% ಬಿಡೋದೆ, ಇರೋ ಕೆಲಸ ಬಿಟ್ಬಿಟ್ಟೋಗ್ತೀನಿ. ಅಂತ ಆಪರ್ಚುನಿಟಿ ಸಿಗ್ಲಿ ಅಂತ ಕೇಳ್ಕೊತೀನಿ. ಆದ್ರೆ ಇರೋ ಕೆಲಸ ಬಿಟ್ಬಿಟ್ಟು ಆ ಕೆಲಸ ಮಾಡ್ತೀನಿ. ಅಂತ ಆಪರ್ಚುನಿಟಿ ಬಂದ್ರೆ. ಯಾಕೆ ಮಧು ಅವ್ರಿಗೆ ದರ್ಶನ್ ಅಂದ್ರೆ ಅವ್ರ ಹುಚ್ಚು ಪ್ರೀತಿ ಅಂತ? ಚಿಕ್ಕ ವಯಸ್ಸಿನ ಅವ್ರೊಬ್ರನ್ನ ಇಷ್ಟಪಟ್ಟಿದ್ದು. ನನ್ನ ಹೆಂಗೆ ಅಂದ್ರೆ, ನನ್ನನ್ನು ಫಸ್ಟ್ ಇಷ್ಟಪಡ್ತೀನಿ. ನನ್ನನ್ನು ಬಿಟ್ರೆ ಆ ವ್ಯಕ್ತಿನ ನಾನು ಅಷ್ಟೊಂದು ಇಷ್ಟಪಡೋದು. ಯಾಕೆ ನಾನು ಭಗವಾನ್ ಮೂವಿ ಅಂದ್ರೆ 2004 ಅವಾಗಿಂದ ನಾನು ಫ್ಯಾನ್. ಅವತ್ತು ಏನು ಫ್ಯಾನ್ ಆಗಿದ್ದೆ, ಇವತ್ತಿಗೂ ಅದೇ ಅಭಿಮಾನಿ. ಅದಕ್ಕೆ ನಾನು ಬರೀ ಸಿನಿಮಾಗಲ್ಲ, ಬೆಳೆ ಬಂದಿದ್ವಿ ಅವ್ರ ಬಗ್ಗೆ ಬುಕ್ಕೇ ಓದಿದ್ದೀನಿ ನಾನು. ಅಂತರಂಗ ಬಹಿರಂಗ ದರ್ಶನ ಅಂತ ಒಂದು 2015 ಒಂದು ಬುಕ್ ಬರೆದ್ರು. ಆ ಬುಕ್ಕೇ ಓದಿದ್ದೀನಿ. ಅದಾದ್ಮೇಲೆ ವೀಕೆಂಡ್ ವಿತ್ ರಮೇಶ್ ಅವ್ರು ಬಂದಿರೋ ರೂಟು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್. ಅದು ಅಷ್ಟೇ, ಅಂತಿಂತ ಅವಮಾನಗಳು ಅನುಭವಿಸಿಲ್ಲ. ಆ ಮನುಷ್ಯಂಗೆ ಆಗಿರೋ ಅಷ್ಟು ಅವಮಾನ ಬೇರೆ ಆಗ್ಬಿಟ್ಟಿರೋ ಸತ್ತೋಗಿರೋರು. ಆ ಮನುಷ್ಯ ಆಗಿದ್ದಕ್ಕೆ ಇನ್ನೂ ತಡ್ಕೊಂಡು ಇನ್ನೂ, ಯಾಕೆಂದ್ರೆ ಅಷ್ಟು ಗಟ್ಟಿ ಮನುಷ್ಯ. ಅವಾಗಿಂದ ಫೇಸ್ ಮಾಡಿ ಇದು ಯಾವ ಲೆಕ್ಕ ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಸೊ ಜನಗಳು ಅಷ್ಟೇ, ಅವ್ರು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಅಷ್ಟೊಂದು ಇಷ್ಟಪಡ್ತಾರೆ. ಅವ್ರು ಫೇಕ್ ಅಂತ ಗೊತ್ತಾಗ್ಬಿಟ್ರೆ ಜನಗಳು ಇಷ್ಟಪಡ್ತಾರೆ. ಅವ್ರಿಗೆ ಬೈಯಕ್ಕೂ ಸರಿ, ಹೊಗ್ಲಕ್ಕೂ ಸರಿ. ನಾವು ಫಾರ್ಮ್ ಹೌಸ್ ಹೋದಾಗ ನಾವು ಅವ್ರನ್ನ ವಿಚಾರಿಸ್ಕೊಳ್ಳೋಣ ಅಂತ ಹೋದ್ವಿ, ಅವ್ರು ನೋಡೋರು ನಮ್ಮನ್ನೇ ವಿಚಾರಿಸ್ಕೊಂಡ್ರು ಆ ಕಂಡೀಷನ್ ಅಲ್ಲಿ ಇದ್ಕೊಂಡು. ಸೊ ಅಂತ ಆ ಕ್ಯಾರೆಕ್ಟರ್ ನಾವು ಇಷ್ಟಪಟ್ಟೆ ಪಡ್ತೀನಿ. ನಾವು ರೋಲ್ ಮಾಡಲಾಗೂ ತಗೋತೀವಿ. ಈಗ ನಮಗೂ ಕಾಮನ್ ಸೆನ್ಸ್ ಇರುತ್ತೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಇದ್ದೇ ಇರುತ್ತೆ. ನಮಗ್ ಬಿಟ್ಟಿರುತ್ತೆ ಅದು. ಸೊ ಯಾವ್ದೋ ಒಂದು ಮನುಷ್ಯ 100 ಒಳ್ಳೆ ಕೆಲಸ ಮಾಡಿರ್ತಾನೆ, ಒಂದೇ ಒಂದು ತಪ್ಪು ಕೆಲಸ ಮಾಡಿದ ತಕ್ಷಣ ಅದೇ ಹೈಲೈಟ್ ಆಗುತ್ತೆ ಅಂದ್ರೆ 100 ಕೆಲಸ ಒಳ್ಳೆ ಕೆಲಸ ಎಲ್ಲೋಯ್ತು. ಇವಾಗ ಎಲ್ಲಾರು ಕರಿತಾ ಇದ್ರು ಅಂಧಾಭಿಮಾನಿಗಳು, ಅನ್ಎಜುಕೇಟೆಡ್ಗಳು ಅಂತ. ಇವಾಗ 10ನೇ ತಾರೀಕು ಡಿ ಬಾಸ್ ಒಬ್ರಿಗೂ ಸಿಕ್ಕಿಲ್ಲ. ಎಷ್ಟು ಕಡೆ ಅನ್ನದಾನ ಆಯ್ತು, ರಕ್ತದಾನ ಆಯ್ತು. ಇವಾಗ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನೋಡೋದು ಗೊತ್ತಾಗುತ್ತೆ ಅವ್ರ ಪವರ್ ಏನು ಅಂತ. ಅವ್ರು ಏನೋ ಹೇಳಿದ್ರ, ಎಷ್ಟೊಂದು ಜನ ಹೇಳಿದ್ರು ಅವ್ರು ದುಡ್ಡು ಕೊಟ್ಟು ಮಾಡಿಸ್ತಾರೆ, ದುಡ್ಡು ಕೊಟ್ಟು ಬ್ಯಾನರ್ ಹಾಕ್ಸ್ತಾರೆ ಅಂತ. ಒಬ್ರಿಗೆ ಸಿಕ್ಕಿಲ್ಲ. ಅವ್ರು ಸೆಕೆಂಡ್ ಕೊಟ್ಟರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಇವಾಗ ಅವ್ರ ಹೆಸರು ಯಾಕೆ ಮಾಡ್ಬೇಕಾಯ್ತು ಸ್ವಂತ ದುಡ್ಡಲ್ಲಿ ಎಲ್ಲಾರು? ಅದೇ ಅಂಧಾಭಿಮಾನಿಗಳೇ ಮಾಡಿರೋದು. ಅನ್ಎಜುಕೇಟೆಡ್ ಫ್ಯಾನ್ಸ್ಗಳೇ ಅನ್ನದಾನನೂ ಮಾಡ್ತಾರೆ, ರಕ್ತದಾನನೂ ಮಾಡ್ತಾರೆ, ಸರ್ಕಾರಿ ಶಾಲೆಗಳನ್ನ ಉಳಿಸ್ತಾರೆ. ಬೇರೆ ಯಾರು ಮಾಡ್ತಾರೋ ನೋಡ್ಲಿ ಬೇಕಾರೆ. ನೀವು ಈ ಮಾತಾಡಿದಕ್ಕೆ ನಾನು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಅಂಧಾಭಿಮಾನಿಗಳು ಅಂತ ಹೇಳಿದ್ರಿ, ಅನ್ನದಾನ ಮಾಡಿದ್ರೆ ಅಂತ, ಒಳ್ಳೆ ಕೆಲಸ, ಕೋರ್ಸ್ ಒಪ್ಕೊಳ್ಳೋಣ. ಸ್ಟಾರ್ ವಾರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? 2 ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋದು. ಹೆಂಗೆ? ಒಂದೇ ಕೈ ಚಪ್ಪಾಳೆ ಹೊಡ್ಯಕ್ಕಾಗಲ್ಲ. ಅಲ್ಲ, 2 ಕೈ ಸೇರಿದ್ರೆ ಅಂತಂದ್ರೆ ಯಾವ ಅರ್ಥದಲ್ಲಿ ಹೇಳಿದ್ರಿ? ಅವ್ರು ಕೆಣಕಿದ್ರೆ ಈ ಕಡೆಯಿಂದ ಬರುತ್ತೆ, ಆ ಕಡೆ ಸುಮ್ಮನೆ ಈ ಕಡೆ ಸುಮ್ಮನೆ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಬೇಡದೇ ಇರೋದೆಲ್ಲ ಮಾತಾಡ್ತಾರೆ. ಇವಾಗ ಸಿನಿಮಾ ನೋಡ್ತಾರ, ಅವ್ರ ಸಿನಿಮಾ, ಅವ್ರ ಹೀರೋ, ಹೀರೋಗಳು ಅವ್ರ ಫ್ಯಾನ್ಸ್ ಅಂದ್ರೆ ದೇವ್ರ ತರ ನೋಡ್ತಾರೆ. ಅವ್ರವ್ರ ಫ್ಯಾನ್ಸ್, ಅವ್ರವ್ರ ದೇವ್ರು ಇಲ್ಲ ಅಂತ ಹೇಳಿ ಅದ್ರಲ್ಲಿ ತಪ್ಪೇ ಇಲ್ಲ. 100% ಅಣ್ಣವ್ರ ಕಾಲದಿಂದ ಅವ್ರನ್ನ ದೇವ್ರ ಅಂತ ನೋಡ್ಕೊಂಡ್ ಬಂದವ್ರೆ. ಅವ್ರವ್ರ ಸಿನಿಮಾ ನೋಡ್ಲಿ, ಎಂಜಾಯ್ ಮಾಡ್ಲಿ, ಕುಣದ್ ಕುಪ್ಪಳಿಸ್ಲಿ. ಎಲ್ಲಾರು ನಾವು ಕುಣದ್ ಕುಪ್ಪಳಿಸ್ತೀವಿ, ನಾವ್ ಇನ್ನೊಬ್ರು ತಂಟೆಗೆ ಹೋಗಲ್ಲ. ಮತ್ತೆ ನಮ್ ತಂಟೆಗೆ ಯಾಕೆ ಬರ್ಬೇಕು? ಇವಾಗ ನಿಮ್ ಕಡೆ ಯಾವನ ಬೈದ್ರೆ ನೀವು ಸುಮ್ಮನೆ ಇರ್ತೀರಾ? ಇಲ್ದಿರೋ ಮಾತುಗಳೆಲ್ಲ ಪರ್ಸನಲ್ ಆಗಿ ತಗೋತಾರೆ. ಅವಾಗ ಟೈಮ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಈ ಕಡೆಯಿಂದ. ಇವಾಗ ಇಲ್ಲೇನೋ ಬೈದಿರ್ತಾರ, ತಿರ್ಗಾ ನೆಕ್ಸ್ಟ್ ಅವ್ರ ಸಿನಿಮಾ ರಿಲೀಸ್ ಆಗುತ್ತಾ, ಅವಾಗ ಶುರು ಹಚ್ಕೋತಾರೆ. ಸೊ ಇದು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ? ಟ್ರೂ ಫ್ಯಾನ್ಸ್ಗಳು ಯಾರು ಮಾಡಲ್ಲ. ಈ ಬೇಕಾಬಿಟ್ಟೆ ಆ ಕಡೆ ಈ ಕಡೆ ಇರ್ತಾರೆ. ಈ ಕಡೆ ಟ್ರೋಲ್ ಪೇಜ್ಗಳಲ್ಲಿ ಬೇರೆ ಅವ್ರ ಫೇಸ್ಗಳು ಇರಲ್ಲ, ಬೇರೆ ಯಾವುದೋ ಹಾಕೊಂಡು ಫ್ಯಾನ್ಸ್ಗಳು ಬೇಕು ಅಂತಾನೆ ಟ್ರೋಲ್ ಮಾಡ್ತಾ ಇರ್ತಾರೆ. ಅದ್ರಗಳಿಂದ ಈ ತರ ಆಗುತ್ತೆ. ರಿಯಲ್ ಫ್ಯಾನ್ಸ್ಗಳು ಯಾರು ಬಂದು ಕಿತ್ತಾಡಲ್ಲ ಥಿಯೇಟರ್ಗಳ ಮುಂದೆ. ಅವ್ರ ಸಿನಿಮಾ ಬಂದು ಎಂಜಾಯ್, ಅವ್ರ ಸಿನಿಮಾ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದು ಕನ್ನಡ ಸಿನಿಮಾನು ನಾನು ನೋಡ್ತೀನಿ, ನನ್ನ ವೈಫು ನೋಡ್ತಾರೆ. ಪ್ರತಿಯೊಂದು ನಾವು ಕನ್ನಡ ಸಿನಿಮಾನು ನೋಡ್ತೀವಿ. ಅದ್ರಲ್ಲಿ ಎಲ್ಲೋ ಐತೆ ಸ್ಟಾರ್ ವಾರು. ಎಲ್ಲೋ ಒಂದು ಕೆಟ್ಟ ಹುಳಗಳು ಇರ್ತವೆ 2-3, ಅವ್ರಗಳಿಂದ ಅವ್ರ ಹೀರೋಗಳಿಗೆ ಡ್ಯಾಮೇಜ್. ಎಲ್ಲಾರ್ಗು ಅಷ್ಟೇ. ಸೊ ಸುಮ್ಮನಿದ್ರೆ ಸುಮ್ಮನೆ ಇವಾಗ ವಂಶ ಅಂತ ಬೇರೆ ಏನೇನೋ ತೆಗಿತಾರೆ. ಅದ್ರಲ್ಲಿ ವಿಷಯನೇ ಇರೋಲ್ಲ. ಸುಮ್ಮನೆ ವಿಷಯ ಇಲ್ದಿರೋ ವಿಷಯಗಳನ್ನ ಕೆದಕಿ ಪರ್ಸನಲ್ ಹಿಂದೆ ಆಗಿರೋದನ್ನೆಲ್ಲ ತೆಗಿತಾರೆ. ಅವಾಗ ಈ ಕಡೆ ತೆಗಿಬೇಕೋ ತೆಗಿಬಾರ್ದು? ಆ ಕಡೆ ಸುಮ್ಮನೆ ಇದ್ದಾಗ ಈ ಕಡೆ ಸುಮ್ಮನೆ ಇರ್ತಾರೆ. ಅದಂಗೇನೆ 2 ಕೈ ಸೇರೋದನ್ನ ಚಪ್ಪಾಳೆ ಆಗೋದು. ಒಂದ್ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಸ್ಪೆಷಲ್ ಹಾಗೇನೆ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.